ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶ್ರೀಹರ್ಷ ಕ್ರೇಜಿ ಮನಿ ವಿತ್ ಶ್ರೀಯಿಂದ. ಇವತ್ತು 3 ಡಿಸೆಂಬರ್. ಇವತ್ತು ಏನಾಯಿತು ಮಾರ್ಕೆಟಲ್ಲಿ, ನಿನ್ನೆ ಏನಾಯಿತು ಮಾರ್ಕೆಟಲ್ಲಿ, ಈ ಇಂಡಿಯನ್ ಮಾರ್ಕೆಟಲ್ಲಿ ಏನಾಯಿತು, ಯು ಎಸ್ ಮಾರ್ಕೆಟಲ್ಲಿ ಏನಾಯಿತು, ಯುರೋಪ್ ಮಾರ್ಕೆಟಲ್ಲಿ ಏನಾಯಿತು, ಅದರಿಂದ ಇಂಡಿಯನ್ ಮಾರ್ಕೆಟ್ಗೆ ಏನಾಗುತ್ತೆ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣಂತೆ. ನೀವು ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಮಾಹಿತಿ ಸಿಗ್ತಾ ಹೋಗುತ್ತೆ. ನಿನ್ನೆ ಏನಾಯಿತು ನೋಡೋಣ ಸ್ನೇಹಿತರೆ. ನಿಮ್ಗೆ ಹೇಳ್ತಾನೆ ಇದ್ದೆ, ಮಾರ್ಕೆಟ್ ಯಾವುದೇ ರೀತಿ ಕರೆಕ್ಷನ್ ತಗೊಳ್ಳೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಯಾವುದೇ ರೀತಿಯ ಚಿಕ್ಕ ಪುಟ್ಟ ಕರೆಕ್ಷನ್ ಬರ್ತಾಯಿದ್ರು, ಆ ಕರೆಕ್ಷನ್ನಲ್ಲಿ ಮತ್ತೆ ಬೈಯಿಂಗ್ ಬರ್ತಾ ಇದೆ. ಆ ಶಾರ್ಪ್ ಏನು ಡೌನ್ ಸೈಡ್ ಬರ್ತಾ ಇದೆ, ಅಲ್ಲಿ ಬರೀ ಬೈಯಿಂಗೇ ಬರ್ತಾ ಇರೋದು. ಸೊ ಆದ್ದರಿಂದ ನೀವು ಈ ಥರದ ಶಾರ್ಪ್ ಕರೆಕ್ಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದು ನಿಮಗೆ ಹೆದರಿಸುತ್ತೆ ಹೊರತು ಇದರಿಂದ ಇನ್ನೇನು ಆಗೋದಿಲ್ಲ. ಇದು ಈ ಜಾಗಗಳಲ್ಲಿ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಇಲ್ಲಿಂದ ಮಾರ್ಕೆಟ್ ಮೂಮೆಂಟಮ್ ಬಂದಂಗೆ ಇನ್ನೂ ಸ್ಟ್ರಾಂಗಾಗಿ ಮಾರ್ಕೆಟ್ ಮೂವ್ ಆಗೋ ಚಾನ್ಸಸ್ ತುಂಬಾ ಇದೆ. ಫ್ರೈಡೇ ನಿಮ್ಗೆ ಹೇಳ್ತಾ ಇದೆ, ತುಂಬ ಜಾಸ್ತಿ ವಾಲ್ಯೂಮ್ ಬಂದಿದೆ. ಆ ವಾಲ್ಯೂಮ್ ಬಂದ ಮೇಲೆ ಸೆಲ್ಲಿಂಗ್ ಬಂದಿರ್ಬೋದು ಅಂತ ಅಂದ್ಕೊತಾ ಇದ್ವಿ. ಅದು ಸೆಲ್ಲಿಂಗ್ ಆಗಿಲ್ಲ, ಬೈಯಿಂಗ್ ಆಗಿದೆ. ಯಾಕಂದರೆ ನಿನ್ನೆ ಮತ್ತು ಮೊನ್ನೆ ಎರಡರದ್ದು ಏನು ಕ್ಲೋಸಿಂಗ್ ಇದೆ ಅದು ಫ್ರೈಡೇ ಹೈಗಿನ ಮೇಲೆ ಕ್ಲೋಸ್ ಆಗಿದೆ. ಅದರ ಅರ್ಥ ಇಷ್ಟೇ, ಅಲ್ಲಿ ಬೈಯಿಂಗ್ ಸ್ಟ್ರೆಂತ್ ತುಂಬಾ ಜಾಸ್ತಿ ಇದೆ. ಆ್ಯಂಡ್ ನೀವು ನೆನ್ನೆನೂ ನೋಡ್ಬೋದು, ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ ಕೊಟ್ಟರು, ಅದರ ಮೇಲೆ ಆ್ಯಕ್ಚುಲಿ ಮಾರ್ಕೆಟ್ ಮೇಲೆ ಹೋಗಿದೆ. ಸೊ ಓವರಾಲ್ ಮಾರ್ಕೆಟಲ್ಲಿ ನಾವು ನೋಡ್ತಾ ಇರೋದು 12,800 ಲೋವರ್ ಲೆವೆಲ್ ಆಗಿದೆ, 13,150 ಹೈಯರ್ ಲೆವೆಲ್ ಆಗಿದೆ. ಈ ರೇಂಜಲ್ಲಿ ಮಾರ್ಕೆಟು ಸಾಕಷ್ಟು ಓಡಾಡ್ತಾ ಇದೆ. ಅದು ಆ್ಯಕ್ಚುಲಿ ಲಾಸ್ಟ್ 1 ವೀಕಲ್ಲಿ ನೋಡೋದಾದರೆ ನಾವು 12,900ರಿಂದ ಆ್ಯಕ್ಚುಲಿ 11,330 ರೇಂಜಲ್ಲಿ ಓಡಾಡ್ತಾ ಇದ್ದೀವಿ. ಈಗ ಏನು ಅಂದರೆ ಕ್ಲಿಯರಾಗಿ 13,150 ರೇಂಜಲ್ಲಿ ನಾವು ಪದೇ ಪದೇ ಕರೆಕ್ಷನ್ ತೊಗೊತಾ ಇದ್ದೀವಿ. ಅಂದರೆ ಅದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಬಟ್ ಒಂದ್ಸಲ ಈ ಸ್ಟ್ರಾಂಗ್ ರೆಸಿಸ್ಟೆನ್ಸಿಂದ ಬ್ರೇಕ್ ಆಯಿತು ಅಂದಾಗ ಇಲ್ಲಿಂದ ಸ್ಟ್ರಾಂಗ್ ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಈ ಸ್ಟ್ರಾಂಗ್ ಅಪ್ ಮೂವ್ ಏನು ಬರುತ್ತೆ ಅದು ಇವತ್ತು ಅಥವಾ ನಾಳೆ. ನಿನ್ನೆ ನಿಮ್ಗೆ ಹೇಳ್ತಾ ಇದ್ದೆ ಶಾರ್ಟ್ ಕವರಿಂಗ್ ಬರ್ಬೋದು ಅಂತ. ಅದು ಇವತ್ತು ಬರುತ್ತಾ ನಾಳೆ ಬರುತ್ತಾ ಗೊತ್ತಿಲ್ಲ, ಬಟ್ ಬರೋ ಚಾನ್ಸಸ್ ತುಂಬಾ ಇದೆ. ಅದು ಒಂದು ಸಲ ಬಂದಾಗ ಮಾರ್ಕೆಟು ತುಂಬ ಸ್ಟ್ರಾಂಗ್ ಆಗಿ ಒಂದು 200-300 ಪಾಯಿಂಟ್ ಆ್ಯಕ್ಚುಲಿ ಮೇಲೆ ಹೋಗ್ಬೋದು. ಬಟ್ ಇದು ಬೈಯಿಂಗಿಂದ ಬಂದಿರಲ್ಲ, ಇದು ಶಾರ್ಟ್ ಕವರಿಂಗಿಂದ ಬಂದಿರುತ್ತೆ. ಸೊ ಅದರಲ್ಲಿ ಎಷ್ಟು ಮಟ್ಟಿಗೆ ಸ್ಟ್ರೆಂತ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ಟ್ರೆಂತ್ ಇರೋದಿಲ್ಲ ಜನರಲಿ. ಸೊ ಅದಾದಮೇಲೆ ಏನಾಗುತ್ತೆ ಅಂತ ಮಾರ್ಕೆಟನ್ನು ನೋಡಬೇಕಾಗತ್ತೆ. ಇನ್ಫ್ಯಾಕ್ಟ್ ಈ ಶಾರ್ಟ್ ಕವರಿಂಗಿಂದ ಮಾರ್ಕೆಟ್ ಏನಾದ್ರು ತುಂಬ ಸ್ಟ್ರಾಂಗಾಗಿ ಮೇಲೆ ಹೋದರೆ ಅಲ್ಲಿಂದ ಆ್ಯಕ್ಚುಲಿ ರಿವರ್ಸಲ್ ಬರೋ ಚಾನ್ಸಸ್ಸು ಇರುತ್ತೆ. ಸೊ ನಾವು ತುಂಬ ಸ್ಟ್ರಾಂಗಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ಸಾಕಷ್ಟು ಅಪ್ ಮೂವ್ ಕೊಟ್ಟಿದೆ. ಸೊ ಬಟ್ ಈಗಲೂ ಮಾರ್ಕೆಟ್ ಮೂಮೆಂಟಮ್ ಸ್ಟ್ರಾಂಗಾಗೇ ಇದೆ. ನಾವು ಮಾರ್ಕೆಟ್ ಪ್ರಕಾರನೇ ಹೋಗಬೇಕಾಗತ್ತೆ. ಆ್ಯಂಡ್ ನಿಮ್ಗೆ ಇಲ್ಲೆಲ್ಲೂ ಶಾರ್ಟ್ಗೆ ಏನೂ ಪ್ರಯೋಜನ ಆಗ್ತಾಯಿಲ್ಲ. ಶಾರ್ಟ್ ಮಾಡ್ದಲೇ ನೀವು ಏನಿದ್ರು ಬೈಯಿಂಗ್ ಮಾಡ್ತಾ ಹೋಗಿ, ಬೈಯಿಂಗಲ್ಲೇ ನಿಮಗೆ ಪ್ರಾಫಿಟ್ ಬರುತ್ತೆ. ಬೈಯಿಂಗಲ್ಲೇ ಪ್ರಾಫಿಟ್ ಬರೋದ್ರಿಂದ ಬೈಯಿಂಗ್ ಮಾಡಿಕೊಂಡೇ ಹೋಗ್ಬೋದು. ಈಗ ನಿಫ್ಟಿ ಏನು ರೇಂಜ್ ಇದೆ, ಇವತ್ತು ಆಪ್ಷನ್ ಎಕ್ಸ್ಪೈರಿ ಕೂಡ ಇರೋದ್ರಿಂದ 13,100ರಿಂದ 13,200 ಈ ರೇಂಜಲ್ಲೇ ಓಡಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ನಿಮಗೆ ಬ್ಯಾಂಕ್ ನಿಫ್ಟಿಲಿ 29,500ರಿಂದ 30,000 ಈ ರೇಂಜಲ್ಲಿ ಓಡಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಬ್ರೇಕ್ ಆದರೆ ಇನ್ನೂ ಮೂಮೆಂಟಮ್ ಸ್ಟ್ರಾಂಗ್ ಆಗ್ಬೋದು. ಎಲ್ಲಿವರೆಗೂ ಮೂಮೆಂಟಮ್ ಬರಲ್ಲ ಅಲ್ಲಿವರೆಗೂ ಇದೇ ರೇಂಜಲ್ಲೇ ಓಡಾಡೋ ಚಾನ್ಸಸ್ ಇರುತ್ತೆ. ಇವತ್ತು IT ಕಂಪ್ನೀಸಲ್ಲಿ ಸಾಕಷ್ಟು ಮೂಮೆಂಟ್ ಬರ್ಬೋದು. ಯಾಕಂದರೆ ವೀಸಾ ನಾರ್ಮ್ಸ್ ಆ್ಯಕ್ಚುಲಿ ಏನಿದೆ ಅದು ಇವಾಗ ಸ್ವಲ್ಪ ಲಿಬ್ರಲ್ ಆಗಿದೆ. ವೀಸಾ ನಾರ್ಮ್ಸ್ ಲಿಬ್ರಲ್ ಆಗಿರೋದಕ್ಕೆ IT ಕಂಪ್ನೀಸಲ್ಲಿ ಒಳ್ಳೆ ಸ್ಟ್ರಾಂಗ್ ಮೂಮೆಂಟಮ್ ಸಿಗೋ ಸಾಧ್ಯತೆಗಳಿದೆ. ಅದು ಸಿಕ್ತು ಅಂದರೆ ತುಂಬ ಸ್ಟ್ರಾಂಗ್ ಅಪ್ ಮೂವ್ ಆಗುತ್ತೆ. ಅದರಿಂದ ಮಾರ್ಕೆಟಲ್ಲಿ ಸಾಕಷ್ಟು ಹೈಯರ್ ಲೆವೆಲ್ಸಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ.
ನೀವು ನೋಡ್ಬೋದು ಯು ಎಸ್ ಮಾರ್ಕೆಟ್ ಫ್ಯೂಚರ್ಸು ಎಲ್ಲ ನೆಗೆಟಿವ್ ಇತ್ತು, ಮಾರ್ಕೆಟ್ ಸ್ಟಾರ್ಟ್ ಆದಾಗ ನೆಗೆಟಿವ್ ಇತ್ತು, ಬಟ್ ಕ್ಲೋಸಿಂಗ್ ಪಾಸಿಟಿವ್ ಆಗಿದೆ. ಯು ಎಸ್ ಮಾರ್ಕೆಟಲ್ಲೂ ಸ್ಟ್ರೆಂತ್ ತುಂಬ ತೋರಿಸ್ತಾ ಇದೆ. ಯುರೋಪ್ ಮಾರ್ಕೆಟು ಒಂದು ಫ್ಲ್ಯಾಟಾಗೆ ಮೂವ್ ಇದೆ. ಸೊ ಅಲ್ಲಿ ಏನಾಗ್ತಾ ಇದೆ ಅಂದರೆ ಪಾಸಿಟಿವ್ ಆಗೇ ಮೇಲೆ ಹೋಗ್ತಾ ಇರೋದ್ರಿಂದ ಒಂದ್ಸಲ ಈ ರೇಂಜ್ ಬ್ರೇಕ್ ಆದರೆ ಯಾವುದೋ ಒಂದು ನ್ಯೂಸ್ ಕಾಯ್ತಾ ಇದೆ. ಆ ನ್ಯೂಸ್ ಬಂದ ತಕ್ಷಣ ಮಾರ್ಕೆಟಲ್ಲಿ ತುಂಬ ಸ್ಟ್ರಾಂಗ್ ಅಪ್ ಮೂವ್ ಬರುತ್ತೆ. ಅದು ಮಾರ್ಕೆಟನ್ನ ಇನ್ನೂ ಸ್ಟ್ರಾಂಗ್ ಆಗಿ ಮೇಲೆ ಕರ್ಕೊಂಡು ಹೋಗೋ ಸಾಧ್ಯತೆಗಳಿರುತ್ತೆ. ಸೊ ಈಗಲೂ ಆ್ಯಕ್ಚುಲಿ ವ್ಯಾಕ್ಸಿನ್ದು ನ್ಯೂಸ್ಗಳು ಬರ್ತಾನೆ ಇದೆ. ವ್ಯಾಕ್ಸಿನ್ದು ನ್ಯೂಸ್ ಎಲ್ಲಿವರೆಗೂ ಮಾರ್ಕೆಟನ್ನು ಎತ್ಕೊಂಡು ಹೋಗುತ್ತೆ ಗೊತ್ತಿಲ್ಲ. ಸೊ ಆದ್ದರಿಂದ ನಾವು ಇಲ್ಲಿ ಶಾರ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಇಲ್ಲಿ ಲಾಂಗ್ಸಲ್ಲೇ ಇರಬೇಕಾಗತ್ತೆ. ಸೊ ಓವರಾಲ್ ಮಾರ್ಕೆಟ್ ಇವತ್ತು ಫ್ಯೂಚರ್ಸ್ ನೋಡೋದಾದರೆ ಪ್ರಾಬಬ್ಲಿ ನಾವು ಗ್ಯಾಪ್ ಅಪ್ ಓಪನಿಂಗ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿಂದ ಮಾರ್ಕೆಟು ಮೇಲೆ ಎಷ್ಟು ಮಟ್ಟಿಗೆ ಹೋಗುತ್ತೆ ನೋಡಬೇಕಾಗತ್ತೆ. ಬಟ್ ನನ್ನ ಪ್ರಕಾರ ನಾನು ನಿಮಗೆ ಹೇಳ್ದಂಗೆ 13,100ರಿಂದ 13,200 ಈ ರೇಂಜಲ್ಲಿ ಓಡಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. 13,200ಕ್ಕೆ ಬಂದಾಗ ಅಟ್ಲೀಸ್ಟ್ ಒಂದು ಸಲ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು. ಬಟ್ ನಾವು ಈ ರೇಂಜನ್ನೇ ಇವಾಗ ಏನು ಬ್ರೇಕ್ ಮಾಡ್ತಾ ಇದ್ದೀವಿ, ಇದರಿಂದ ತುಂಬ ಸ್ಟ್ರಾಂಗಾಗಿ ಅಪ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಈ ಸ್ಟ್ರಾಂಗ್ ಅಪ್ ಮೂವ್ ಬರೋದಾದರೆ ಮಾರ್ಕೆಟ್ ತುಂಬ ಫಾಸ್ಟಾಗಿ ಮೂವ್ಮೆಂಟ್ ಆಗ್ಬೋದು. ಇಲ್ಲಿಂದ ಇನ್ನೂ ಸ್ಟ್ರಾಂಗಾಗಿ ಮಾರ್ಕೆಟ್ ಮೂವ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಆದ್ದರಿಂದ ನೀವು ಬೈಯಿಂಗಲ್ಲೇ ಇರಬೇಕಾಗತ್ತೆ. ಅದೇ ಕಮೋಡಿಟೀಸಲ್ಲಿ ನೋಡೋದಾದರೆ ನಾವು ಗೋಲ್ಡ್ ಸಿಲ್ವರ್ ನಿಮ್ಗೆ ಹೇಳ್ತಾ ಇರೋ ಹಂಗೆ ಪಾಸಿಟಿವ್ ಸೈಡ್ವೇಸಿಂದ ಪಾಸಿಟಿವ್ ಇದೆ. ಕ್ರೂಡ್ ಆಯಿಲ್ ಜಾಸ್ತಿ ಮೇಲ್ಗಡೆ ಸಾಧ್ಯತೆಗಳು ಕಮ್ಮಿ ಇದೆ. ಬಟ್ ನಮ್ಮ ಸ್ಟಾಕ್ ಮಾರ್ಕೆಟ್ ಎಲ್ಲಿವರೆಗೂ ಮೇಲೆ ಹೋಗುತ್ತೆ ಅಲ್ಲಿವರೆಗೂ ಪ್ರಾಬಬ್ಲಿ ಸೈಡ್ವೇಸಲ್ಲೇ ಇರುತ್ತೆ. ಸೈಡ್ವೇಸ್ ಟು ನೆಗೆಟಿವ್ ಅಂತ ನಾನು ಹೇಳ್ಬೋದು ನಿಮಗೆ ಕ್ರೂಡ್ ಆಯಿಲ್ಗೆ. ಅದೇ ಗೋಲ್ಡ್ ಮತ್ತು ಸಿಲ್ವರ್ ಇವಾಗ ಇಂಪಾರ್ಟೆಂಟ್ ಲೆವೆಲಲ್ಲಿದೆ. ಸೈಡ್ವೇಸಿಂದ ಪಾಸಿಟಿವ್ ಇರುತ್ತೆ. ಬಟ್ ಇಲ್ಲಿ ಎಲ್ಲಿವರೆಗೂ ಮೇಲೆ ಹೋಗುತ್ತೆ ನೋಡಬೇಕಾಗತ್ತೆ. ಇನ್ ಕೇಸ್ ಇವಾಗ 13,850 ಏನಿತ್ತು, ಇಲ್ಲಿ ಆ್ಯಕ್ಚುಲಿ ನಾವು ರೆಸಿಸ್ಟೆನ್ಸ್ ತೊಗೊಂಡಿದ್ವಿ. ನಾವು ನೋಡೋದಾದರೆ 1850 ರೇಂಜಲ್ಲಿ ನಾವು ರೆಸಿಸ್ಟೆನ್ಸ್ ತೊಗೊತೀವ ಅಥವಾ ಸೈಡ್ವೇಸ್ ಹೋಗ್ತೀವ, ಹೇಗಾಗುತ್ತೆ ನೋಡಬೇಕಾಗತ್ತೆ. ಅಲ್ಲಿ ಪ್ರಾಬಬ್ಲಿ ನಾವು ರೆಸಿಸ್ಟೆನ್ಸ್ ತೊಗೊಂಡ್ರೆ ಮತ್ತೆ ನಾವು ಈಗ ಮುಂಚೆ ಏನಾಗಿತ್ತು ಅಂದರೆ ಈಗ ಪ್ರಾಬಬ್ಲಿ ಒಂದು ಈ ಟೈಟ್ ರೇಂಜಲ್ಲಿ ನಾವು ಟ್ರೇಡ್ ಮಾಡೋ ಸಾಧ್ಯತೆಗಳಿರುತ್ತೆ. $18,800 $1,850. ಸೊ ಇದ್ರ ಪ್ರಕಾರ ಇಂಡಿಯನ್ ಮಾರ್ಕೆಟಲ್ಲಿ ಹೇಳೋದಾದರೆ ಪ್ರಾಬ್ಲಿ ಈಗ 48,000 ಲೋವರ್ ಲೆವೆಲಲ್ಲಿ, 52,000 ಹೈಯರ್ ಲೆವೆಲಲ್ಲಿ ಈ ರೇಂಜಲ್ಲಿ ಓಡಾಡ್ತಾ ಇದೆ. ಸೊ ಈ ರೇಂಜಲ್ಲೇ ಓಡಾಡ್ಬೋದು. 50,000 ರೇಂಜ್ ಹತ್ತತ್ರನೇ ಓಡಾಡ್ಬೋದು. ಅಲ್ಲಿಂದ ಆ್ಯಕ್ಚುಲಿ ಮೇಲೆ ಹೋಗುತ್ತಾ ಅನ್ನೋದು ನೋಡಬೇಕಾಗತ್ತೆ. ಬಟ್ ಅಲ್ಲಿಂದ ಮತ್ತೆ ಸೆಲ್ಲಿಂಗ್ ಪ್ರೆಷರ್ ಬಂದರೆ ಮತ್ತೆ ಈ ರೇಂಜಲ್ಲೇ ಇರ್ಬೋದು. ನನ್ನ ಪ್ರಕಾರ ತುಂಬ ಸ್ಟ್ರಾಂಗಾಗಿ ಮೇಲೆ ಹೋಗೋಕ್ಕೆ ಇನ್ನೂ ಸ್ಕೋಪ್ ಸದ್ಯಕ್ಕಂತೂ ಇಲ್ಲ ಗೋಲ್ಡ್ ಸಿಲ್ವರಲ್ಲಿ. ಅದು ಮೂಮೆಂಟ್ ಕೊಟ್ಟಾದ ಮೇಲೆ ನೋಡೋಣಂತೆ. ಅದೇನಾರ ಕೊಡ್ತು ಅಂದರೆ ಪಾಸಿಟಿವ್ ಆಗುತ್ತೆ. ಸದ್ಯಕ್ಕಂತೂ ಮಾರ್ಕೆಟಲ್ಲಿ ಗೋಲ್ಡ್ ಸಿಲ್ವರ್ ಇವಾಗ ಒಂದು ಇಂಪಾರ್ಟೆಂಟ್ ಸಪೋರ್ಟಲ್ಲಿದೆ. ಆದ್ದರಿಂದ ಬೈಯಿಂಗ್ ಬರೋ ಸಾಧ್ಯತೆಗಳು ಇರುತ್ತೆ. ಸೊ ಓವರಾಲ್ ನಿಮಗೆ ಹೇಳ್ತಾ ಇದ್ದಂಗೆ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಇರುತ್ತೆ. ಅದೇ ಗೋಲ್ಡ್ ಮತ್ತು ಸಿಲ್ವರ್ ಪಾಸಿಟಿವ್ ಇದೆ. ಕ್ರೂಡ್ ಆಯಿಲ್ ಸೈಡ್ವೇಸಿಂದ ನೆಗೆಟಿವ್ ಆಗೋ ಸಾಧ್ಯತೆಗಳಿದೆ. ಮೋರ್ ಒಂದು ಸೈಡ್ವೇಸ್ ಇರುತ್ತೆ, ಪಾಸಿಟಿವ್ ಆಗೋ ಚಾನ್ಸಸ್ಸು ಇರುತ್ತೆ, ಒಂದು ರೇಂಜಲ್ಲೇ ಇರುತ್ತೆ. ಸೊ ಅದರಿಂದ ನೀವು ನೋಡ್ಕೊಂಡು ಟ್ರೇಡ್ ಮಾಡಬೇಕಾಗತ್ತೆ. ನಿಮ್ಮ ಲೆವೆಲ್ಸನ್ನು ನೋಡ್ಕೊಳ್ಳಿ, ಅದ್ರ ಪ್ರಕಾರ ಟ್ರೇಡ್ ಮಾಡಿ. ಓವರಾಲ್ ಮಾರ್ಕೆಟ್ ಮೂಮೆಂಟಮ್ ತುಂಬ ಸ್ಟ್ರಾಂಗ್ ಇದೆ ಸ್ನೇಹಿತರೆ. ಸೊ ಇದ್ರ ಪ್ರಕಾರ ಬೈಯಿಂಗಲ್ಲೇ ನೀವು ಇರಬೇಕಾಗತ್ತೆ. ನೀವಿಗೆ ಈ ನನ್ನ ಚಾನಲನ್ನು ನೀವು ಇದುವರೆಗೂ ಯೂಟ್ಯೂಬಲ್ಲಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಬೆಲ್ ಬಟನ್ ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಮಾಹಿತಿ ಸಿಗ್ತಾ ಹೋಗುತ್ತೆ. ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಕ್ರೇಜಿ ಮನಿ ವಿತ್ ಶ್ರೀ ಅಂತ ಹುಡುಕಿ ಟೆಲಿಗ್ರಾಮ್ ಚಾನಲನ್ನು ಕೂಡ ಜಾಯ್ನ್ ಆಗಿ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ದಿನ ಶುಭವಾಗಲಿ, ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ.